ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ವೇದಮೂರ್ತಿ ವಿನಾಯಕ್ ಭಟ್. ಏಪ್ರಿಲ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಗೆ ಯಾವ ಯೋಗ ಯಾವ ಫಲ ಇದೆ ಹೇಳಿ ನೋಡುವುದಾದ್ರೆ, ವೃಶ್ಚಿಕ ರಾಶಿಯವರಿಗೆ ಚತುರ್ಥದಲ್ಲಿ ರಾಹು, ಪಂಚಮದಲ್ಲಿ ಕುಜ, ಚಂದ್ರ, ಬುಧ, ಶನಿ, ಷಷ್ಠ ಸ್ಥಾನಾಧಿಪತಿ ಶುಕ್ರ, ರವಿ, ಅಷ್ಟಮದಲ್ಲಿ ಗುರು, ದಶಮದಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಮಟ್ಟಿನ ಈ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಸ್ವಲ್ಪ ತೊಂದರೆಯಾಗಿ ವರ್ಷವಿಡೀ ತುಂಬಾ ಚೆನ್ನಾಗಿದೆ ಹೇಳಿ ಈ ವೃಶ್ಚಿಕ ರಾಶಿಯವರಿಗೆ ಶುಭಫಲ ಇದೆ. ಪಂಚಮದಲ್ಲಿ ಶನಿ ಬಾಧೆ ಇರುವುದರಿಂದ, ಆ ಶನಿಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಈ ಶನಿ ಬಾಧೆಯು ಕಡಿಮೆಯಾಗುವಂತಹ ಸಂಭವ. ಚತುರ್ಥ ರಾಹು ಶುಭಕಾರಕ. ಪಂಚಮ ಶನಿ ಆರೋಗ್ಯದಲ್ಲಿ ಏರುಪೇರು. ಕುಜ, ಚಂದ್ರ, ಬುಧನಿಂದ ವಾತ, ಪಿತ್ತ, ಕಫ ಸಮತೋಲನದಲ್ಲಿಲ್ಲದೆ ಆರೋಗ್ಯ ಸಮಸ್ಯೆ ಕಂಡುಬರುವುದು. ಷಷ್ಠ ಸ್ಥಾನಾಧಿಪತಿ ರವಿ ಅಂದ್ರೆ ಪಿತ್ತಕಾರಕ. ಈ ರವಿಯಿಂದ ಪಿತ್ತ ದೋಷಗಳು ಬರುವಂತಹದ್ದು. ಶುಕ್ರ ಉದರಕಾರಕ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ರೋಗಾದಿ ಬಾಧೆಗಳು ಬರುವಂತಹದ್ದು. ಏಪ್ರಿಲ್ ಮತ್ತು ಮೇ ಮೊದಲ ವಾರದಲ್ಲಿ, ಏಪ್ರಿಲ್ ತಿಂಗಳು ಮತ್ತು ಮೇ ಮೊದಲ ತಿಂಗಳಿನಲ್ಲಿ ವಾರದಲ್ಲಿ ಮಧ್ಯಮ ಆರೋಗ್ಯ ಕಂಡುಬಂದು ಪ್ರತಿಯೊಂದು ವ್ಯವಹಾರ ಲೆಕ್ಕಾಚಾರ ಮಾಡುವ ನಿಮಗೆ ವರ್ಷಾರಂಭ ಅಂತ್ಯಭಾಗ ಬಿಟ್ಟು ಉಳಿದೆಲ್ಲ ತಿಂಗಳು ನಿರೀಕ್ಷಿತವಾಗಿ ಪರಿಣಾಮ ಬೀರಲಿದೆ. ದೂರದ ಪ್ರಯಾಣ ಒಳ್ಳೆಯದಲ್ಲ. ಮನೆಯಲ್ಲಿ ಗೃಹ ಚಿಂತೆ, ಮನೆಯ ಚಿಂತೆ ಜಾಸ್ತಿ ಆಗತ್ತೆ. ಸಮಯ ಪ್ರಜ್ಞೆಯಿಂದ ಶತ್ರು ಪೀಡೆಯನ್ನು ನೀವು ಎದುರಿಸುತ್ತೀರಿ. ವ್ಯವಹಾರಗಳಲ್ಲಿ ಅತಿಯಾದ ಉತ್ಸಾಹ ನಿಮ್ಮನ್ನು ದುಃಖಿತರನ್ನಾಗಿ ಮಾಡುವಂತಹದ್ದು. ಕೋರ್ಟು ವ್ಯವಹಾರದಲ್ಲಿ ಜಯವಾಗುವುದು. ವಿಪರೀತ ಖರ್ಚು ಹಾಗೂ ವಾಹನ ರಿಪೇರಿ, ಮನೆಯ ಉಪಯೋಗದ ವಸ್ತು ಖರೀದಿ ನಡೆಯುವುದು. ಪರವೂರ ಪ್ರವಾಸ ಯೋಗ. ನೂತನ ಮಿತ್ರರಿಂದ ಭೇಟಿಯಾಗಿ ಅವರಿಂದ ಅಪಾರವಾಗಿರುವಂತಹ ಒಂದು ಸಹಾಯ ಪ್ರಾಪ್ತಿಯಾಗಿ ನಿಮ್ಮ ಆದಾಯವು ವೃದ್ಧಿಯಾಗುವಂತಹ ಯೋಗ. ಸ್ಪರ್ಧಾಳುಗಳಿಗೆ ಆಟೋಟಗಳಲ್ಲಿ ಜಯ ಉಂಟಾಗುವುದು. ಪ್ರವಾಸದಿಂದ ವಿದ್ಯಾರ್ಥಿಗಳಿಗೆ ಖುಷಿಯಾಗುವುದು. ನಿಂತು ಹೋದ ಮನೆಯ ಕಾರ್ಯ, ಯಾವುದೇ ನಿಮ್ಮ ಮನೆಯ ಕಾರ್ಯಗಳು ನಿಂತು ಹೋದಲ್ಲಿ, ಕಟ್ಟಡ ನಿರ್ಮಾಣಗಳ ಕಾರ್ಯಗಳು ನಿಂತು ಹೋದಲ್ಲಿ ಇದು ಪೂರ್ಣಗೊಳ್ಳುವಂತಹ ಯೋಗ. ಹಾಗೂ ಸ್ಟೀಲ್ ಪಾತ್ರೆ, ಕಬ್ಬಿಣದ ಕೆಲಸ, ಕುಲುಮೆ, ವಿಮಾನ ಕಾರ್ಖಾನೆ ಮುಂತಾದಲ್ಲಿ ಕೆಲಸ ಮಾಡುವವರಿಗೆ ಮುಂಬಡ್ತಿಯ ಭಾಗ್ಯವಿದೆ. ಹಳೆ ಕಾಯಿಲೆ ಹೊಸ ರೂಪ ಧರಿಸಿ ಕಾಡುವುದಲ್ಲದೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಬರುವಂತಹದ್ದು. ಕೋಳಿ, ಕುರಿ, ಹಂದಿ ಸಾಕಣೆ ಮಾಡುವವರಿಗೆ ಇದರಿಂದ ಲಾಭ ಬರುವಂತಹದ್ದು. ವಾಹನ ರಿಪೇರಿ, ಕಟ್ಟಡ ನಿರ್ಮಾಣ, ಕಲ್ಲು ಕೋರೆ ಕೆಲಸ, ಇದರಲ್ಲಿ ಒಳ್ಳೆ ಸಂಪತ್ತಿನ ಲಾಭವು ನೀವು ನಿರೀಕ್ಷೆ ಮಾಡಬಹುದು. ವಿದ್ಯಾರ್ಜನೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಆಲಸ್ಯದ ಪರಿಣಾಮ ಅಂಕ ಗಳಿಕೆಯಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಮೋಸ ಹೋಗುವಂತಹದ್ದು ಹಾಗೂ ದಾಯಾದಿಗಳಲ್ಲಿ ಕಲಹ ಉಂಟಾಗುವುದು ಹಾಗೂ ವರ್ಗಾವಣೆಯಾಗುವ ಯೋಗವಿದೆ. ಹೊಸ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಅವಕಾಶ ಮೇ ಮೊದಲನೇ ವಾರಕ್ಕಿಂತ ಮುಂಚಿತವಾಗಿ ಒಳ್ಳೆಯ ಯೋಗ ಕಂಡುಬರುತ್ತದೆ. ಸುಬ್ರಹ್ಮಣ್ಯನ ಪೂಜೆ ಉತ್ತಮ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಆ ಸುಬ್ರಹ್ಮಣ್ಯ ದೇವರ ಹತ್ರ ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಬರುವಂತಹ ಎಲ್ಲ ಕಷ್ಟಗಳು, ತೊಂದರೆಗಳು ನಿವಾರಣೆಯಾಗುತ್ತವೆ. ಓಂ ಶ್ರೀ ಕಾರ್ತಿಕೇಯಾಯ ನಮಃ ಈ ಮಂತ್ರವನ್ನು ಸಾಯಂಕಾಲ ಪಠನೆ ಮಾಡುವುದರಿಂದ ನಿಮ್ಮ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ. ಸರ್ವೇ ಜನ ಸುಜನೋ ಭವಂತು, ಸರ್ವೇ ಸುಜನಾಃ ಸುಖಿನೋ ಭವಂತು. ಎಲ್ಲರಿಗೆ ಒಳ್ಳೆಯದಾಗಲಿ ಹೇಳಿ ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ.